ಇವತ್ತು ಮೊದಲ ಆಷಾಢ ಶುಕ್ರವಾರ. ಸಹಜವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರವೇ ನೆರೆದಿರುತ್ತೆ. ಸೊ ಹಾಗಾಗಿ ಈಗ ಮೈಸೂರಿನಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಮೇಳೈಸಿದೆ. ಹಾಗಾಗಿ ಚಾಮುಂಡಿ ಬೆಟ್ಟಕ್ಕೆ ಹರಿದು ಬಂದಿದೆ ಭಕ್ತ ಸಾಗರ. ಚಾಮುಂಡೇಶ್ವರಿಗೆ ಇವತ್ತು ಲಕ್ಷ್ಮೀ ಅಲಂಕಾರವನ್ನು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ದೇವಿಯ ದರ್ಶನಕ್ಕೆ 300 ರೂಪಾಯಿ ಮತ್ತು 2000 ರೂಪಾಯಿ ಟಿಕೆಟ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ರಿಮೆಂಬರ್, ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನ ನಿರ್ಬಂಧ ಇದೆ. ನಿಮ್ಮ ಸ್ವಂತ ವಾಹನದಲ್ಲಿ ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ. ಇವತ್ತು ಎಲ್ಲ ವಾಹನಗಳನ್ನು ನೀವು ಲಲಿತ್ ಮಹಲ್ ಹೆಲಿಪ್ಯಾಡ್ನಲ್ಲಿ ನಿಲ್ಲಿಸಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಬಸ್ನಲ್ಲಿ ಪ್ರಯಾಣ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ವ್ಯವಸ್ಥೆ ಮಾಡಿದ್ದಾರೆ ಬಸ್ಗಳನ್ನ. ಯಾಕೆಂದರೆ ವೆಹಿಕಲ್ಗಳು ಬೆಟ್ಟಕ್ಕೆ ಬಿಟ್ಬಿಟ್ರೆ ಫುಲ್ ಜಾಮ್ ಆಗಿಬಿಡುತ್ತೆ. ಬೆಟ್ಟ ತುಂಬ ಕಂಪ್ಲೀಟ್. ಹಾಗಾಗಿ ವೆಹಿಕಲ್ಸ್ಗಳನ್ನ ಬಿಡ್ತಾ ಇಲ್ಲ. ಅಲ್ಲಿ ನಗರ ಸಾರಿಗೆ ಬಸ್ಗಳಿದೆ. ನಗರ ಸಾರಿಗೆ ಬಸ್ಗಳ ಮುಖಾಂತರ ಪ್ರಯಾಣವನ್ನು ಮಾಡಬೇಕಾಗುತ್ತೆ. ಇನ್ನು ಅಲಂಕಾರ ಮತ್ತು ಇದು ಎಲ್ಲವನ್ನು ತಾವು ಗಮನಿಸ್ತಾ ಇದ್ದೀರಾ ಚಾಮುಂಡಿ ಬೆಟ್ಟದಲ್ಲಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಪ್ರತಿ ಶುಕ್ರವಾರ ಅಂದರೆ ಈ ಆಷಾಢ ಕಳೆಯೋ ತನಕನೂ ಕೂಡ 4 ಶುಕ್ರವಾರಗಳು ಬರ್ತವೆ. 4 ಶುಕ್ರವಾರಗಳು ಕೂಡ ವಿಪರೀತವಾದ ರಶ್ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡೆಯೋಣ. ರೋಹಿತ್, ಮೊದಲ ಆಷಾಢ ಶುಕ್ರವಾರ. ಸೊ ಬೆಟ್ಟದಲ್ಲಿ ಭಕ್ತರ ಸ್ಪಂದನೆ ಮತ್ತು ಭಕ್ತರ ಆಗಮನ ಯಾವ ರೀತಿ ಇದೆ, ವ್ಯವಸ್ಥೆಗಳೇನೇನು ಅಂತ? ಅರವಿಂದ್, ಬೆಳಗ್ಗೆ 3:30ಯಿಂದಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ವಿಶೇಷವಾದಂಥ ಪೂಜೆ ಮತ್ತು ಅಲಂಕಾರವನ್ನು ಮಾಡಲಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬಂದಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ದೇವಸ್ಥಾನದ ಸುತ್ತಲೂ ಕೂಡ ಭಕ್ತರ ದಂಡು ಇರುವಂಥದ್ದು. ಸರದಿ ಸಾಲಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸಬಹುದಾಗಿದೆ. ಅಪಾರ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಬಂದಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಲೋಪದೋಷಗಳು ಕೂಡ ಇಲ್ಲಿ ಆಗಿದ್ದಾವೆ. ಯಾಕಂದರೆ ಒಂದು ರೀತಿಯಾಗಿ ಸರದಿ ಸಾಲಲ್ಲಿ 2000 ಮತ್ತು 300 ರೂಪಾಯಿ ಈ ರೀತಿಯ ಟಿಕೆಟನ್ನು ಮಾಡಿದರು. ಇವೆಲ್ಲವೂ ಕೂಡ ಒಂದಷ್ಟು ಗೊಂದಲ ಆದ್ದರಿಂದಾಗಿ ಜನರೆಲ್ಲರೂ ಕೂಡ ಏಕಕಾಲಕ್ಕೆ ಹೋಗುವಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಜನರು ಬೆಳಗ್ಗೆ ಮಧ್ಯರಾತ್ರಿ 2 ಗಂಟೆಯಿಂದಲೂ ಕೂಡ ಸರದಿ ಸಾಲಲ್ಲಿ ನಿಂತರೂ ಕೂಡ ಇಂದಿಗೂ ಕೂಡ ದರ್ಶನವನ್ನು ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಅಸಮಾಧಾನ ಭಕ್ತರು ಇದೆ. ಅದನ್ನು ಹೊರತುಪಡಿಸಿದಾದರೆ ವಿಶೇಷವಾದ ಅಲಂಕಾರ ಚಾಮುಂಡಿ ಬೆಟ್ಟದಲ್ಲಿ ಮಾಡಿರುವಂಥದ್ದು ಮತ್ತು ತಾಯಿ ಚಾಮುಂಡೇಶ್ವರಿ ಕೂಡ ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವಿವಿಧ ಬಗೆಯನ್ನು ಹೂಗಳನ್ನು ಬಳಕೆ ಮಾಡಿಕೊಂಡು ವಿಶೇಷವಾದಂಥ ಅಲಂಕಾರವನ್ನು ಮಾಡಿದ್ದಾರೆ. ನಾವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಹೊರಭಾಗದ ದೃಶ್ಯಾವಳಿಗಳು. ಸುತ್ತಲೂ ಅಂದರೆ ದೇವಸ್ಥಾನದ ತಾಯಿ ಚಾಮುಂಡೇಶ್ವರಿ ಸನ್ನಿಧಿವರೆಗೂ ಕೂಡ ಇದೇ ರೀತಿಯಾದಂಥ ಅಲಂಕಾರವನ್ನು ಮಾಡಿರುವಂಥದ್ದು. ಜೊತೆಗೆ ಭಕ್ತರ ದಂಡು ಕೂಡ ಇದೇ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಇವತ್ತು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇನ್ನು ಸಂಭ್ರಮ ಮನೆ ಮಾಡಿರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ತಾಯಿ ಚಾಮುಂಡೇಶ್ವರಿನ ದರ್ಶನವನ್ನು ಪಡಿತಾ ಇರುವಂಥದ್ದು. ರೈಟ್ ರೋಹಿತ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಇಡೀ ದಿನ ಹೀಗೆ ಇರುತ್ತೆ ಪರಿಸ್ಥಿತಿ. ಯಾಕೆಂದರೆ ಆಷಾಢ ಶುಕ್ರವಾರದ ದಿವಸ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದರೆ ಶುಭವಾಗುತ್ತೆ ಅಂತಕ್ಕಂಥ ಹಿನ್ನೆಲೆ ಮೊದಲಿಂದನೂ ಕೂಡ. ಹಾಗಾಗಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ.